ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 31ನೇ ಕಂತಿನ ಹಣ ರಿಲೀಸ್ ಆಗಿದೆ. ಅದ್ರ ಬಗ್ಗೆ ಕೆಲವು ಅಪ್ಡೇಟ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಜನ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ, ಕೆಲವರು ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದೀರಾ, ಕೆಲವರು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ವಿಷಯದ ಬಗ್ಗೆ ಕೂಡ ಕ್ಲಾರಿಟಿ ಸಿಗುತ್ತೆ. ನಿಜವಾಗ್ಲೂ ಆಗ್ತಿದೆಯಾ, ಎಷ್ಟು ಜನಕ್ಕೆ ಆಗಿದೆ, ಯಾವ್ಯಾವ ಜಿಲ್ಲೆಗೆ ಬಂದಿದೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವಾಗ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಜಮೆ ಶುರುವಾಗಿ ಆಲ್ಮೋಸ್ಟ್ ಒಂದು ವಾರ ಆಗ್ತಾ ಬರ್ತಾ ಇದೆ. ಬಟ್ ತುಂಬ ಕಡಿಮೆ, ತುಂಬ ನಿಧಾನವಾಗಿ ಪ್ರತಿ ಕಂತಿಗೆ ಕಂಪೇರ್ ಮಾಡಿದ್ರೆ ಈ ಕಂತಿನ ಹಣ ತುಂಬ ನಿಧಾನವಾಗಿ ಹಾಕ್ತಾ ಇದ್ದಾರೆ. ಮುಂಚೆ ಕಂಪೇರ್ ಮಾಡಿದ್ರೆ ಮುಂಚೆ ಯಾವುದೇ ಕಂತಿನ ಹಣ ಜಮೆ ಮಾಡಿದ್ರು ಕೂಡ ಮಿನಿಮಮ್ 1 ತಿಂಗಳು ಟೈಮ್ ತಗೊಳ್ಳೋರು ನಿಧಾನಕ್ಕೆ. ಫಸ್ಟ್ ಹಂತದ ಹಣ ರಿಲೀಸ್ ಮಾಡಿದಾಗ ಕಡಿಮೆ ಹಾಕ್ತಾರೆ, ಎರಡನೇ ಹಂತದ ರಿಲೀಸ್ ಟೈಮಲ್ಲೇ ಜಾಸ್ತಿ ಜನಕ್ಕೆ ಜಮೆ ಮಾಡೋದು. ಮಿಕ್ಕಿದವ್ರಿಗೆಲ್ಲ 3ನೇ ಹಂತದಲ್ಲಿ ಜಮೆ ಮಾಡ್ತಾರೆ. ಆಲ್ಮೋಸ್ಟ್ ಹತ್ರ 1 ತಿಂಗಳು ಟೈಮ್ ತಗೊಳ್ಳೋರು. ಬಟ್ ಈ ಸತಿ ಬೇರೆ ಎಲ್ಲ ಕಂತುಗಳಿಗೆ ಕಂಪೇರ್ ಮಾಡಿದ್ರೆ ಈ 31ನೇ ಕಂತಿನ ಹಣ ತುಂಬ ನಿಧಾನವಾಗಿ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ನಿಜವಾಗ್ಲೂ ಹಣ ರಿಲೀಸ್ ಆಗಿದೆಯಾ ಇಲ್ವಾ ಅಂತ. ಖಂಡಿತವಾಗ್ಲೂ ಹಣ ಏನೋ ರಿಲೀಸ್ ಆಗಿದೆ, ಬಟ್ ನಾನು ಆಗಲೇ ಹೇಳ್ದಂಗೆ ತುಂಬ ನಿಧಾನವಾಗಿ ಆಗ್ತಾ ಇರೋದ್ರಿಂದ ನಿಮ್ಗಳಿಗೆ ಬರೋದು ಲೇಟ್ ಆಗ್ತಿದೆ ಅಷ್ಟೇ. ಇನ್ನೊಂದು 15 ದಿನನಾದರೂ ಬೇಕು ಪ್ರತಿಯೊಬ್ಬರಿಗೂ ಕೂಡ. ಯಾಕಂದರೆ 1,24,00,000ಕ್ಕಿಂತ ಜಾಸ್ತಿ ಜನ ಇದ್ದಾರಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು. ಸೊ ಒಂದು ವಾರದಲ್ಲಿ ಕಂಟಿನ್ಯೂಸ್ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಇನ್ನೂ ಒಂದು 15 ದಿನನಾದರೂ ಬೇಕು ನಿಮ್ಗಳಿಗೆ ಎಲ್ಲರಿಗೂ ಕೂಡ ಬರೋದಕ್ಕೆ. ಸೊ ಹಾಗಾಗಿ ಕೆಲವೊಬ್ಬರಿಗೆ ನಿನ್ನೆಯಿಂದ 2ನೇ ಹಂತದ ಹಣ ಏನು ರಿಲೀಸ್ ಮಾಡಿದ್ದಾರೆ ಆವಾಗ ತುಂಬ ಬೆಳಗಾವಿ ಜಿಲ್ಲೆಗಾಗಿರ್ಬೋದು ಅಥವಾ ಬೆಂಗಳೂರು ಅರ್ಬನ್ ರೂರಲ್ ಅವ್ರುಗಳಿಗೆಲ್ಲ ಹಣ ಜಮೆ ಆಗಿದೆ. ಸೊ ಈ ಪ್ಲೇಸಸ್ಗಳಿಂದ ಯಾರ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಬೆಳಗಾವಿ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಬೆಂಗಳೂರು ಅಕ್ಕಪಕ್ಕ ಇವ್ರಿಗೆಲ್ಲರಿಗೂ ಕೂಡ ನಿನ್ನೆ 2ನೇ ಹಂತದಲ್ಲಿ ಸಾಕಷ್ಟು ಜನರಿಗೆ ಜಮೆ ಆಗಿದೆ, ನಿನ್ನೆ ಇವತ್ತು ಬೆಳಗ್ಗೆ ಎಲ್ಲ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಯಾರಿಗೆಲ್ಲ 31ನೇ ಕಂತಿನ ಹಣ ಬಂದಿದೆ ಅವರೆಲ್ಲರೂ. ಹಾಗೆ 30ನೇ ಕಂತಿನ ಹಣ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ನಮಗೆ ಬಂದಿರಲಿಲ್ಲ ಅಂದ್ಬಿಟ್ಟು. 30ನೇ ಕಂತಿನ ಹಣ ಜಮೆ ಮಾಡಿದಾಗ ಬರೀ ಮೊದಲನೇ ಹಂತ ಹಾಗೆ 2ನೇ ಹಂತದ ಹಣ ಮಾತ್ರ ರಿಲೀಸ್ ಮಾಡಿದ್ದು, 3ನೇ ಹಂತದ ಹಣ ರಿಲೀಸೇ ಮಾಡಿರಲಿಲ್ಲ. ಸೊ ಹಾಗಾಗಿ ಯಾರಿಗೆಲ್ಲ 30ನೇ ಕಂತಿನ ಹಣ ಪೆಂಡಿಂಗ್ ಇದೆ ಅವ್ರುಗಳಿಗೂ ಕೂಡ ಈಗ ಒಂದು 2-3 ದಿವಸದಿಂದ ಅವ್ರುಗಳಿಗೂ ಕೂಡ ಜಮೆ ಆಗಿದೆ. ಯಾರಿಗೆಲ್ಲ 30ನೇ ಕಂತಿನ ಹಣ ಬಂದಿರಲಿಲ್ಲ ಅವರಿಗೆ 30ನೇ ಕಂತಿನ ಹಣ ಬಂದಿದೆ. ಇನ್ನು 31ನೇ ಕಂತಿನ ಹಣ ಇನ್ನೊಂದು ವಾರ 10 ದಿನ ಬಿಟ್ಟು ಅವರಿಗೆಲ್ಲ 31ನೇ ಕಂತಿನ ಹಣ ಜಮೆ ಆಗೋವಂಥದ್ದು. ಸೊ ಹಾಗಾಗಿ 30ನೇ ಕಂತಿನ ಹಣನೇ ಸಾಕಷ್ಟು ಜನರಿಗೆ ಪೆಂಡಿಂಗ್ ಇತ್ತು. ಈಗ ಆಲ್ಮೋಸ್ಟ್ 30ನೇ ಕಂತಿನ ಹಣ ರಿಲೀಸ್ ಆಗಿ 2-3 ತಿಂಗಳು ಆಗ್ತಾ ಬರ್ತಿದೆ. ಈಗ ಆಮೇಲೆ ಇವಾಗ 31ನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ತುಂಬ ನಿಧಾನವಾಗಿ ಪ್ರೋಸೆಸ್ ಆಗ್ತಾ ಇದೆ. ಹಾಗಾಗಿ ತುಂಬಾ ಡಿಲೇ ಆಗ್ತಿರೋ ಅಂಥದ್ದು. ಹಣ ಜಮೆ ಆಗಿರೋದಂತೂ 100% ನಿಜ. ಇನ್ನು ತುಂಬ ಜನ ಅಂದ್ಕೊಳ್ತಾ ಇದ್ದೀರಾ ನಾವು ಬಯೋಮೆಟ್ರಿಕ್ ಕೊಡಬೇಕೇನೋ ಅಥವಾ ಮರು ಅರ್ಜಿ ಸಲ್ಲಿಸಿ ಬರಬೇಕೇನೋ, ಹಾಗಾಗಿ ಹಣ ಬಂದಿಲ್ವಾ ಏನು ಅಂತ ನೀವು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾವುದೇ ರೀತಿ ಅಂದರೆ ಇದ್ರ ಬಗ್ಗೆ ಹೊಸ CM ಬಂದಾಗಿಂದ ಅಂದರೆ ಡಿ ಕೆ ಶಿವಕುಮಾರ್ ಸರ್ ಅವರು ಅಧಿಕಾರಕ್ಕೆ ಬಂದಾಗಿಂದ ಫಸ್ಟ್ ಅವರು ಮಾತಾಡಿದ್ದೆ ಗೃಹಲಕ್ಷ್ಮಿ ಯೋಜನೆ ಮರುಪರಿಶೀಲನೆ ಬಗ್ಗೆ. ಬಯೋಮೆಟ್ರಿಕ್ ಕೊಡಬೇಕು, ನೀವು ಮತ್ತೆ ಮರುಪರಿಶೀಲನೆ ಆಗುತ್ತೆ, ಯಾಕಂದರೆ ಅನರ್ಹರಿಗೂ ಕೂಡ ಹಣ ಹೋಗ್ತಾ ಇದೆ ಅಂದ್ಬಿಟ್ಟು. ಸೊ ಸಾಕಷ್ಟು ಮರು ಅರ್ಜಿ ಸಲ್ಲಿಕೆ ಬಗ್ಗೆ ಚರ್ಚೆ ನಡೀತು. ಬಟ್ ಇವಾಗ ಹೋಗಿ ಅರ್ಜಿ ಸಲ್ಲಿಸಬೇಕಾ, ಬಯೋಮೆಟ್ರಿಕ್ ಮಾಡಬೇಕಂದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ಬಯೋಮೆಟ್ರಿಕ್ ಆಗಿರ್ಬೋದು ಅರ್ಜಿ ಎಲ್ಲೂ ಕೂಡ ತಗೊಳ್ತಾ ಇಲ್ಲ. ಸೊ ನೀವು ತುಂಬ ಜನ ಹೋಗಿ ಕೇಳ್ತಿದ್ದಾರಂತೆ ಅಂಗನವಾಡಿ ಕಾರ್ಯಕರ್ತೆಯಾಗಿರ್ಬೋದು ಬೆಂಗಳೂರು 1 ಕರ್ನಾಟಕ 1 ದಯವಿಟ್ಟು ಯಾರು ಎಲ್ಲೂ ಹೋಗಕ್ಕೆ ಹೋಗಬೇಡಿ. ಇನ್ನು ಬಯೋಮೆಟ್ರಿಕ್ ಕೊಡಬೇಕು ಅಂತ ಹೇಳಿದ್ದೇನೋ ನಿಜ ಡಿ ಕೆ ಶಿವಕುಮಾರ್ ಸರ್ ಅವರು, ಬಟ್ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ, ಇನ್ನು ಚರ್ಚೆನಲ್ಲೇ ಇತ್ತು. ಅಂದರೆ ಇವಾಗ ಏನು ಮರು ಅರ್ಜಿ ಸಲ್ಲಿಕೆ ಮಾಡಬೇಕಾದ್ರಲ್ಲಿ ಏನೇನೆಲ್ಲ ಅಂಶಗಳಿರಬೇಕು ಇದನ್ನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ ಅಂದ್ಬಿಟ್ಟು ಅಪ್ಡೇಟ್ನ ಕೊಟ್ಟಿದ್ರು. ಬಟ್ ಯಾವಾಗಿಂದ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಒಟ್ಟಿನಲ್ಲಿ ನಿಮಗೆ 30ನೇ ಕಂತಿನ ಹಣ ಅಥವಾ 29ನೇ ಕಂತಿನ ಹಣದವರೆಗೂ ಬಂದಿದೆ ಅಂತಂದರೆ ಖಂಡಿತವಾಗ್ಲೂ 30-31ನೇ ಕಂತಿನ ಹಣ ಕೂಡ ಬಂದೇ ಬರುತ್ತೆ. ಸೊ ಸ್ಲೋ ಆಗಿ ಪ್ರೋಸೆಸ್ ನಡೀತಿರೋದ್ರಿಂದ ನಿಮಗೆ ಬಂದಿಲ್ಲ ಅಷ್ಟೇ.
ಇನ್ನು ಕೆಲವೊಬ್ರು ಕಮೆಂಟ್ ಮಾಡ್ತಿದ್ರಿ ನಮಗೆ 27, 28ನೇ ಕಂತಿಂದಾನೇ ಹಣ ಬಂದಿಲ್ಲ, ನಾವುಗಳೆಲ್ಲ ಏನು ಮಾಡಬೇಕು ಅಂತ. ದಯವಿಟ್ಟು ಯಾರಿಗೆಲ್ಲ 29ನೇ ಕಂತಿನ ಹಣದವರೆಗೂ ಬಂದಿದೆ, 30, 31ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅಂತಂದರೆ ನಿಮ್ಮದೇನು ತೊಂದರೆ ಇಲ್ಲ. ಅದಕ್ಕೆ ಮುಂಚೆ ಅಂದರೆ 27ನೇ ಕಂತು ಆಗಿರ್ಬೋದು, 28, 29ನೇ ಕಂತಿಂದ ಏನಾದರೂ ನಿಮಗೆ ಆವಾಗಿಂದನೂ ಹಣ ಬರ್ತಾ ಇಲ್ಲ ಅಂದರೆ ದಯವಿಟ್ಟು ಒಂದ್ಸತಿ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿಸಿ. ಯಾಕಂದರೆ ಅಕಸ್ಮಾತ್ ನಿಮ್ದೇನಾದ್ರು ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಆಗಿದೆ ಅಂತಂದರೆ ನಿಮ್ಗಳಿಗೆ ಹಣ ಬರೋದಿಲ್ಲ. ಸೊ ಹಾಗಾಗಿ ಫಸ್ಟಿಗೆ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಹೇಗೆ ಅಂತ ಗೊತ್ತಾಗಿಲ್ಲ ಅಂತಂದರೆ ಬೆಂಗಳೂರು 1, ಕರ್ನಾಟಕ 1 ಸೆಂಟರ್ಸ್ಗಳಿಗೆ ಹೋಗಿ ನೀವು ನಿಮ್ಮ ರೇಷನ್ ಕಾರ್ಡ್ ತೋರಿಸಿದ್ದೀರಾ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ಕೇಳಿದ್ರೆ ಸ್ಟೇಟಸ್ನ ಚೆಕ್ ಮಾಡ್ತಾರೆ. ಆವಾಗ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, ಎಷ್ಟು ಕಂತಿನ ಬಂದಿಲ್ಲ, ಆ್ಯಕ್ಟಿವ್ ಇದೆಯಾ, ಕ್ಯಾನ್ಸಲ್ ಆಗಿದೆಯಾ, ಪೆಂಡಿಂಗ್ ಇದೆಯಾ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ 29ನೇ ಕಂತಿನ ಹಣದವರೆಗೂ ಬಂದಿದೆ ಅಂತಂದರೆ ನೀವುಗಳಿಗೇನು ತೊಂದರೆ ಇಲ್ಲ. ಅದಕ್ಕೆ ಮುಂಚಿನ ಬಂದಿಲ್ಲ ಅಂದರೆ ದಯವಿಟ್ಟು ಒಂದ್ಸತಿ ಚೆಕ್ ಮಾಡಿಸಿ. ಯಾಕಂದರೆ ಅಷ್ಟೊಂದು ದಿನ ಪೆಂಡಿಂಗ್ ಇದೆ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಏನಾದರೂ ಕ್ಯಾನ್ಸಲ್ ಆಗಿದೆ ಏನು ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಅಪ್ಡೇಟ್ ಸಿಗುತ್ತೆ. ಹಾಗೆ 31ನೇ ಕಂತಿನ ಹಣ ನಾನು ಆಗಲೇ ಹೇಳ್ದಂಗೆ ಬೆಳಗಾವಿ ಅವರು ಅಥವಾ ಬೆಂಗಳೂರು ಅವರು ನಿಮ್ಗಳಿಗೇನಾರ ಅಥವಾ ಚಿತ್ರದುರ್ಗ ನೆನ್ನೆ ಇವತ್ತು ಏನಾರ ಬಂದಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಗ ಬೇರೆಯವ್ರಿಗೂ ಕೂಡ ಭರವಸೆ ಬರುತ್ತೆ. ಇನ್ನೂ 2ನೇ ಹಂತದ ಹಣ ಈಗ ಮೊನ್ನೆಯಿಂದ ಬರ್ತಾ ಇರೋದ್ರಿಂದ 2ನೇ ಹಂತದಲ್ಲಿ ಸ್ವಲ್ಪ ಜಾಸ್ತಿ ಜನಕ್ಕೇನೆ ಆಗ್ತಾ ಇದ್ದಾರೆ 1ನೇ ಹಂತಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಖಂಡಿತ ವೆಯ್ಟ್ ಮಾಡಿ, ಇನ್ನೂ ಒಂದು 15 ದಿನನಾದರೂ ಬೇಕು ಎಲ್ಲರಿಗೂ ಕೂಡ ಹಣ ಜಮೆ ಆಗಲಿಕ್ಕೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ನಾನು ಮಾಡುವಂತಹ ವೀಡಿಯೋಸ್ ಇನ್ಫಾರ್ಮೇಟಿವ್ ಇದೆ, ಹೆಲ್ಪ್ಫುಲ್ ಆಗ್ತಿದೆ ಅಂತಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿರಲ್ಲ, ಲೈಕ್ ಮಾಡಿರಲ್ಲ, ಕಮೆಂಟ್ ಮಾಡಿರಲ್ಲ. ಸೊ ನಿಮ್ಮ ಒಂದು ಸಣ್ಣ ಲೈಕ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು, ಕಮೆಂಟ್ ಆಗಿರ್ಬೋದು ಇನ್ನೂ ಹೆಚ್ಚು ಜನಕ್ಕೆ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ. ಹಾಗೆ ನನಗೂ ಕೂಡ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ತೆ.